ಅಂತೂ ಇಂತೂ ಸಂಪುಟ ವಿಸ್ತರಣೆ ಆಗೋದಂತೂ ಬಹುತೇಕ ಫಿಕ್ಸ್ ಇದು. ಯಾವಾಗ ಅನ್ನುವಂತ ಪ್ರಶ್ನೆ ಈಗ ಅದಕ್ಕೂ ಕೂಡ ಉತ್ತರ ಸಿಕ್ಕಿದೆ. ರಾಜ್ಯ ಸಚಿವ ಸಂಪುಟ ವಿಸ್ತರಣೆಗೆ ಕೌಂಟ್ಡೌನ್ ಶುರುವಾಗಿದೆ. ನಾಳೆ ಸಂಜೆ 4 ಗಂಟೆಗೆ ಸಚಿವರ ಪ್ರಮಾಣ ವಚನ ಇರುತ್ತೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಬೆಂಗಳೂರಿಗೆ ವೇಣುಗೋಪಾಲ್ ಅವರ ಆಗಮನ ಆಗತ್ತೆ. ಸಚಿವರ ಪಟ್ಟಿಯೊಂದಿಗೆ ಆಗಮಿಸಲಿದ್ದಾರೆ ಕೆ.ಸಿ. ವೇಣುಗೋಪಾಲ್. ಕೆ.ಸಿ. ವೇಣುಗೋಪಾಲ್ ಅವರ ಪಟ್ಟಿಯ ಮೇಲೆ ಈಗ ಎಲ್ಲರ ಕಣ್ಣು ಇರೋದು. ಎಷ್ಟು ಜನರ ಫೈನಲ್ ಆಗಿದೆ, 18 ಅಥವಾ 20ಕ್ಕೆ 20 ಸ್ಥಾನಗಳನ್ನು ಭರ್ತಿ ಮಾಡ್ತಾರಾ ಇಲ್ವಾ ಅನ್ನುವಂಥ ಕುತೂಹಲ ಇದೆ. ಸೊ ರಾತ್ರಿ ವೇಳೆ ಸಿಎಂ ಕೈಗೆ ಸೇರುತ್ತೆ ಸಚಿವರ ಪಟ್ಟಿ, ಗೊತ್ತಾಗತ್ತೆ. 7 ಅಥವಾ 8 ಗಂಟೆಗೆ ಬರ್ತಾರೆ ಅನ್ನುವಂಥ ಮಾಹಿತಿ ಇದೆ. ಡಿಲೇ ಆದರೂ ಕೂಡ ಇವತ್ತು ನೈಟೇ ವೇಣುಗೋಪಾಲ್ ಅವರು ಬೆಂಗಳೂರಿಗೆ ಆಗಮಿಸಿ ಆ ಪಟ್ಟಿಯನ್ನ ಸಿಎಂ ಕೈಗೆ ನೀಡ್ತಾರೆ. ನಾಳೆ 18ಕ್ಕೂ ಹೆಚ್ಚು ಸಚಿವರ ಪದಗ್ರಹಣ ಆಗೋದು ಫಿಕ್ಸ್. ಹೈಕಮಾಂಡ್ ಸಿದ್ಧಪಡಿಸಿದ ಸಚಿವರ ಫೈನಲ್ ಲಿಸ್ಟ್. 2028ರ ಚುನಾವಣೆಯ ದೃಷ್ಟಿಯಿಂದ ಸಚಿವರ ಪಟ್ಟಿಯನ್ನ ಸಿದ್ಧ ಮಾಡಿಕೊಂಡಿದ್ದಾರೆ. ಅಂದ್ರೆ ಯುವ ಶಾಸಕರಿಗೆ ಮಣೆ ಹಾಕಿದ್ದಾರೆ ಅನ್ನುವಂಥ ವಿಚಾರ. ಹಾಗಾಗಿ ಯುವ ಶಾಸಕರಿಗೆ ಮಣೆ ಹಾಕಲಿದೆಯಾ ಹೈಕಮಾಂಡ್? ಯುವ ಶಾಸಕರು ಅಂತ ಹೇಳಿದ್ರೆ ಅದರಲ್ಲಿ ಮೊದಲ ಬಾರಿ ಶಾಸಕರ ಆಗಿರಲೇಬೇಕು ಅಂತೇನಿಲ್ಲ. ಅಂದರೆ ಈ ಹಿಂದೆ ಸಚಿವ ಸ್ಥಾನವನ್ನು ಗಿಟ್ಟಿಸಿಕೊಳ್ಳದೇ ಇರೋವರಿಗೂ ಕೂಡ ಅವಕಾಶ ಇದೆ. 2 ಅಥವಾ 3 ಹೊಸಬರಿಗೆ ಅವಕಾಶ ಇದೆ. ಅಂದರೆ ಮೊದಲ ಬಾರಿ ಶಾಸಕ ಆದವರಿಗೆ. ಉಳಿದಿರೋದು ಈ ಹಿಂದೆ ಸಚಿವ ಸ್ಥಾನವನ್ನು ಅಲಂಕರಿಸದೇ ಇರುವಂಥ ಶಾಸಕರಿಗೆ ಅವಕಾಶ ಇರುತ್ತೆ. ಸೊ ಹಂಗಾಗಿ ಮೊದಲ ಬಾರಿ ಗೆದ್ದ ಶಾಸಕರಿಗೂ ಕೂಡ ಇಲ್ಲಿ ಜಾಕ್ಪಾಟ್ ಸಿಗುವಂಥ ಸಾಧ್ಯತೆ ಇದೆ. 4 ಅಥವಾ 5 ಬಾರಿ ಗೆದ್ರೂ ಕೂಡ ಸಚಿವ ಸ್ಥಾನ ಸಿಗೋದು ಡೌಟು. ಈಗ ಹೇಳ್ಬೋದು ಸಿನಿಯಾರಿಟಿ ಅಂತ ಬಂದಾಗ ನಾನು 5 ಬಾರಿ 6 ಬಾರಿ ಗೆದ್ದಿದ್ದೇನೆ, ನನಗೆ ಯಾಕೆ ಸಚಿವ ಸ್ಥಾನ ಇಲ್ಲ ಅಂತೇಳಿ ಅಂಥವರಿಗೂ ಕೂಡ ಈ ಬಾರಿ ಸಚಿವ ಸ್ಥಾನ ಸಿಗೋದು ಡೌಟು. ಹಂಗಾಗಿ ಸಹಜವಾಗಿ ಕುತೂಹಲ ಇದೆ. ಅಲ್ಪಸಂಖ್ಯಾತ ಕೋಟಾದಡಿ ಯಾರಿಗೆ ಸಚಿವ ಸ್ಥಾನ ಸಿಗತ್ತೆ ಅನ್ನುವಂಥ ಕುತೂಹಲ ಈಗ. ಈಗಾಗಲೇ ಸಚಿವ ಸ್ಥಾನವನ್ನ ಯುಟಿ ಖಾದರ್ ಗಿಟ್ಟಿಸಿಕೊಂಡಿದ್ದಾರೆ. ಮಂತ್ರಿಗಿರಿಗಾಗಿ ಇನ್ನು 4 ರಿಂದ 5 ಮುಸ್ಲಿಂ ಶಾಸಕರ ಒತ್ತಡ ಇದೆಯಂತೆ. ಶಾಸಕ ಜಮೀರ್ ಅಹಮದ್, MLC ಸಲೀಂ ಅಹಮದ್ ಅವರ ಜೊತೆಗೆ ತನ್ವೀರ್ ಸೇಠ್ ಹೆಸರು ಕೂಡ ಉಲ್ಲೇಖ ಇದೆ. ರಿಜ್ವಾನ್ ಅರ್ಷದ್, ಕನೀಜ್ ಇವರೆಲ್ಲರ ಹೆಸರು ಕೂಡ ಈಗ ಉಲ್ಲೇಖ ಇರುವಂತಹ ಹಿನ್ನೆಲೆಯಲ್ಲಿ ಯಾರಿಗೆ ಅವಕಾಶವನ್ನ ಮಾಡಿಕೊಡ್ತಾರೆ? ಅಲ್ಪಸಂಖ್ಯಾತ ಕೋಟಾದಲ್ಲೇ 4 ರಿಂದ 5 ಶಾಸಕರ ನಡುವೆ ಪೈಪೋಟಿ ಇದೆ. ಸೊ ಮೊದಲ ಹೆಸರು ಅಂತ ಬಂದಾಗ ಟಾಪ್ ಅಲ್ಲಿ ಇರೋದು ಜಮೀರ್ ಅಹಮದ್. ಬಹುಶಃ ಅವರಿಗೆ ಸಿಗೋದು ಬಹುತೇಕ ಫಿಕ್ಸ್. ಕೊಟ್ಟಿಲ್ಲ ಅಂತ ಹೇಳಿದ್ರೆ ಕಾಂಗ್ರೆಸ್ಗೆ ದೊಡ್ಡ ಮಟ್ಟದಲ್ಲಿ ಹಿನ್ನಡೆ ಆಗುತ್ತೆ. ಅಥವಾ ಜಮೀರ್ಗೆ ಬಿಟ್ಟು ಬೇರೆಯವರಿಗೆ ಏನಾದರೂ ಕೊಟ್ಟಿದೆ ಆದಲ್ಲಿ ಜಮೀರ್ಗಿಂತ ಒಂದು ಪ್ರಬಲ ನಾಯಕ ಆಗ್ತಾರಾ ಉಳಿದಿದ್ದವರು? ಈಗೇನು ಹೆಸರು ಹೇಳಿದ್ನಲ್ಲ ಅಂಥವರು ಪ್ರಬಲ ನಾಯಕರಾಗಲಿಕ್ಕೆ ಸಾಧ್ಯನಾ ಗೊತ್ತಿಲ್ಲ. ಒಟ್ಟಿನಲ್ಲಿ ಮುಸ್ಲಿಂ ಸಮುದಾಯದ ಪ್ರಬಲ ನಾಯಕ ಜಮೀರ್ ಅಹಮದ್. ಆದರೆ ಅವರನ್ನ ಹೊರತುಪಡಿಸಿ ಬೇರೆಯವರಿಗೆ ಕೊಡೋದು ತೀರಾ ಕಡಿಮೆ. ಕಾಂಗ್ರೆಸ್ ಹೈಕಮಾಂಡ್ಗೆ ಬೆಳಗಾವಿ ಜಿಲ್ಲೆಯದ್ದೇ ಟೆನ್ಷನ್ ಅಂತೆ. ಯಾವ ರೀತಿಯಾಗಿ ನೋಡ್ತಾ ಹೋಗೋಣ. ಈಗಾಗಲೇ ಸಚಿವರಾಗಿದ್ದಾರೆ ಸತೀಶ್ ಜಾರಕಿಹೊಳಿ ಅವರು. ಅದರ ಜೊತೆಗೆ ಸತೀಶ್ ಅವರನ್ನು ಹೊರತುಪಡಿಸಿ ಇನ್ನು 3 ಆಕಾಂಕ್ಷಿಗಳಿದ್ದಾರೆ. ಯಾರೆಲ್ಲ? ಲಕ್ಷ್ಮೀ ಹೆಬ್ಬಾಳ್ಕರ್, ಅಶೋಕ್ ಪಟ್ಟಣ್, ಲಕ್ಷ್ಮಣ್ ಸವದಿ. ಸೊ 3ರಲ್ಲಿ ಯಾರಿಗೆ ಸಚಿವ ಸ್ಥಾನ ಸಿಗತ್ತೆ ಅನ್ನುವಂಥ ಕುತೂಹಲ ಇದೆ. ಕಾಂಗ್ರೆಸ್ ಹೈಕಮಾಂಡ್ಗೆ ಸಹಜವಾಗಿ ಒಂಥರ ಇದು ತಲೆನೋವು, ಯಾರಿಗೆ ಕೊಡಬೇಕು ಅಂತೇಳಿ. 3 ಪೈಕಿ 2 ಕೊಡಬಹುದು ಅಂತ ಹೇಳಲಾಗ್ತಾ ಇದೆ. ಒಂದು ಮಹಿಳೆ ಅಂತ ಬಂದಾಗ ಲಕ್ಷ್ಮೀ ಹೆಬ್ಬಾಳ್ಕರ್, ಇನ್ನೊಬ್ರು ಲಕ್ಷ್ಮಣ್ ಸವದಿ ಹೆಸರು ಕೇಳಿ ಬರ್ತಾ ಇದೆ ಇಲ್ಲಿ. ಸೊ ಹಂಗಾಗಿ ಲಕ್ಷ್ಮಣ್ ಸವದಿ ಅವರಿಗೆ ಸಿಗತ್ತಾ ಇಲ್ಲ ಗೊತ್ತಿಲ್ಲ. ಈಗ ಸತೀಶ್ ಜಾರಕಿಹೊಳಿ ಅವರು ಕೂಡ ಹಿಂದೆ ಹೇಳಿದ್ರು ಇನ್ನು 2 ಸ್ಥಾನ ಬೇಕಾಗತ್ತೆ ಬೆಳಗಾವಿ ಅಂತ ಬಂದಾಗ ಅಂತ ಹೇಳಿ. ಸೊ ಹಂಗಾಗಿ 2 ಅಂತ ಬಂದಾಗ ಅಲ್ಲಿ ಪೈಪೋಟಿಯಲ್ಲಿರೋದು ಲಕ್ಷ್ಮಣ್ ಸವದಿ ಮತ್ತು ಲಕ್ಷ್ಮೀ ಹೆಬ್ಬಾಳ್ಕರ್ ಬೆಳಗಾವಿಯಲ್ಲಿ. ಆದರೆ ಇಲ್ಲಿ ಅದರಲ್ಲಿ 2ರಲ್ಲಿ 3 ಪೈಪೋಟಿ ಇದೆ. ಹಂಗಾಗಿ ಯಾರಿಗೆ ಅವಕಾಶ ಸಿಗುತ್ತೆ ಅನ್ನುವಂಥ ಕುತೂಹಲ ಇದೆ. ಅದರ ಜೊತೆಗೆ ಎಲ್ರಿಗೂ ಕೂಡ ಒಂದು ಕುತೂಹಲ ಇರುತ್ತೆ, ಆ 18 ಜನ ಯಾರೆಲ್ಲ ಇರಬಹುದು ಅಂಥೇಳಿ. ಸೊ ಅದನ್ನು ಕೂಡ ಕ್ವಿಕ್ ಆಗಿ ನೋಡ್ತಾ ಹೋಗೋಣ. ಸಂಭಾವ್ಯ ಪಟ್ಟಿ ಹೇಗಿದೆ ಅಂಥೇಳಿ. ಜಮೀರ್ ಅಹಮದ್ ಹೆಸರು ಕೇಳಿ ಬರ್ತಾ ಇದೆ. ಚಾಮರಾಜಪೇಟೆ ಕ್ಷೇತ್ರ ಸಂತೋಷ್ ಲಾಡ್ ಅವರ ಹೆಸರಿದೆ. ಲಕ್ಷ್ಮೀ ಹೆಬ್ಬಾಳ್ಕರ್ ಬೆಳಗಾವಿ ಗ್ರಾಮೀಣ ಕ್ಷೇತ್ರ. ಅಥಣಿ ಕ್ಷೇತ್ರದಿಂದ ಲಕ್ಷ್ಮಣ್ ಸವದಿ ಅವರ ಹೆಸರು ಕೂಡ ಇದೆ. ಇನ್ನು ಅಶೋಕ್ ಪಟ್ಟಣ್, ಅದಾದ ನಂತರ HC ಬಾಲಕೃಷ್ಣ ಮಾಗಡಿ ಕ್ಷೇತ್ರದಿಂದ ತನ್ವೀರ್ ಸೇಠ್. ಸೊ ರಿಜ್ವಾನ್ ಅರ್ಷದ್ ಇವರೆಲ್ಲರೂ ಕೂಡ ಆಕಾಂಕ್ಷಿಗಳು.
ವಿಜಯಾನಂದ ಕಾಶ್ಯಪ್ಪನವರಿಗೆ ಈ ಬಾರಿ ಸಿಗತ್ತೆ ಅಂತ ಹೇಳಲಾಗ್ತಾ ಇದೆ. ಸೊ ಲಿಂಗಾಯತ ಪ್ರಬಲ ನಾಯಕರು, ಸೊ ಅವರ ಕಡೆಯಿಂದ ಭಾರಿ ಪೈಪೋಟಿ ಅಂತೂ ಆಗಿದೆ. ಅಲ್ಲಿಂದ ನರಗುಂದದಿಂದ ಬಂದು ನೇರವಾಗಿ ಅವರ ಅಭಿಮಾನಿಗಳು ಬೆಂಗಳೂರಿಗೆ ಬಂದು ಮನವಿಯನ್ನು ಕೂಡ ಮಾಡಿಕೊಂಡಿದ್ರು. ಸೊ ಹಂಗಾಗಿ ಎಲ್ಲ ಸಚಿವರ ಸಂಭಾವ್ಯ ಪಟ್ಟಿ ಇದೆಯಲ್ಲ, ಇದೇ ಫೈನಲ್ ಆಗಬೇಕು ಅಂತೇನಿಲ್ಲ. ಒಟ್ಟಿನಲ್ಲಿ ಇವಾಗ ಈ ಹೆಸರೇ ನೋಡ್ತಾ ಇದ್ದೀರಲ್ಲ, ಇವರೇ ಫೈನಲ್ ಆಗಬೇಕು ಅಂತೇನಿಲ್ಲ. ಬಟ್ ಇವರ ಹೆಸರು ಅಂತೂ ಮುಂಚೂಣಿಯಲ್ಲಿದೆ. ಈಗ ಜಮೀರ್ ಅಹಮದ್ ಖಾನ್ ಅಂತ ಹೇಳಿದಾಗ ಚಾಮರಾಜಪೇಟೆಯಿಂದ ಸ್ಪರ್ಧೆ ಮಾಡಿದ್ರು. ಜಮೀರ್ ಅಹಮದ್ ಖಾನ್ ಅವರು 5 ಬಾರಿ ಶಾಸಕರಾಗಿ ಆಯ್ಕೆಯಾಗಿದ್ದಾರೆ. ಅದರ ಜೊತೆಗೆ ಸಚಿವರಾಗಿಯೂ ಕೂಡ ಆಯ್ಕೆಯಾಗಿರೋದು. ಈ ಹಿಂದೆ ಸಿದ್ದರಾಮಯ್ಯ ಬಜೆಟ್ನಲ್ಲೂ ಕೂಡ ಅವರೇ ಇದ್ದರು. 2018ರ ಈ ಹಜ್ ಮತ್ತು ವಕ್ಫ್ ಸಚಿವರಾಗಿ ತಮ್ಮ ಸ್ಥಾನವನ್ನು ಅಲಂಕರಿಸಿದ್ರು. ಅದರ ಜೊತೆ 2023ರಲ್ಲಿ ವಸತಿ ಸಚಿವರಾಗಿ, ಅದರ ಜೊತೆಗೆ ವಕ್ಫ್ ಮತ್ತು ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆಯ ಸಚಿವರಾಗಿ ಸ್ಥಾನವನ್ನು ಅಲಂಕರಿಸಿದ್ರು ಜಮೀರ್ ಅವರು. ಇನ್ನು ಚಲುವರಾಯಸ್ವಾಮಿ ನಾಗಮಂಗಲ ವಿಧಾನಸಭಾ ಕ್ಷೇತ್ರ ಮಂಡ್ಯ 4 ಬಾರಿ ಶಾಸಕರಾಗಿದ್ದಾರೆ. ಸೊ 3 ಬಾರಿ ಸಚಿವರಾಗಿದ್ದಾರೆ. 2004ರಲ್ಲಿ ಆರೋಗ್ಯ ಸಚಿವರಾಗಿ ಮತ್ತು 2006ರಲ್ಲಿ ಸಾರಿಗೆ ಸಚಿವರಾಗಿ ಅವರು ಆಯ್ಕೆಯಾಗಿದ್ದರು. 23ರಲ್ಲಿ ಕೃಷಿ ಸಚಿವರಾಗಿ ಸ್ಥಾನವನ್ನು ಪಡೆದುಕೊಂಡಿದ್ದರು ಸಿದ್ದರಾಮಯ್ಯ ಬಜೆಟಲ್ಲಿ, ಸಿದ್ದರಾಮಯ್ಯ ಅವರ ಸಂಪುಟದಲ್ಲಿ. ಇನ್ನು SS ಮಲ್ಲಿಕಾರ್ಜುನ್ ಹೆಸರು ಅಂತ ಬಂದಾಗ ದಾವಣಗೆರೆ ಉತ್ತರ ವಿಧಾನಸಭಾ ಕ್ಷೇತ್ರ ಇವರದ್ದು 4 ಬಾರಿ ಶಾಸಕರಾಗಿದ್ದಾರೆ. 2023ರಲ್ಲಿ ಗಣಿ ಮತ್ತು ಭೂವಿಜ್ಞಾನ ಅದರ ಜೊತೆಗೆ ತೋಟಗಾರಿಕೆ ಸಚಿವರಾಗಿ ಸ್ಥಾನವನ್ನು ಗಿಟ್ಟಿಸಿಕೊಂಡಿದ್ರು ಸಿದ್ದರಾಮಯ್ಯ ಇದ್ದಾಗ. ಅದರ ಜೊತೆಗೆ ಸಂತೋಷ್ ಲಾಡ್, ಅತ್ಯಂತ ಆಪ್ತ ಸಿದ್ದರಾಮಯ್ಯ ಅವರದ್ದು ಸಂತೋಷ್ ಲಾಡ್, ಅಳ್ನಾವರ ವಿಧಾನಸಭಾ ಕ್ಷೇತ್ರ ಧಾರವಾಡ 4 ಬಾರಿ ಶಾಸಕರಾಗಿ ಆಯ್ಕೆಯಾಗಿದ್ದಾರೆ. 3 ಬಾರಿ ಸಚಿವರಾಗಿದ್ದವರು. 2013ರಲ್ಲಿ ಮಾಹಿತಿ ಮತ್ತು ಮೂಲಸೌಕರ್ಯ ಸಚಿವರಾಗಿ ಸ್ಥಾನವನ್ನು ಗಿಟ್ಟಿಸಿಕೊಂಡಿದ್ದಾರೆ. ಅದರ ಜೊತೆಗೆ ಈ ಹಿಂದೆ 2023ರಲ್ಲಿ ಕಾರ್ಮಿಕ ಸಚಿವರಾಗಿ ತಮ್ಮ ಸ್ಥಾನವನ್ನು ಪಡೆದುಕೊಂಡಿದ್ದರು. ಸೊ ಇದೆಲ್ಲವನ್ನ ನೋಡ್ತಾ ಇದ್ರೆ ಯಾರಿಗೆ ಅವಕಾಶ ಕೊಡ್ತಾರೆ ಅನ್ನುವಂಥ ಕುತೂಹಲ ನಮಗೂ ಕೂಡ ಇದೆ. ಯಾಕೆಂದರೆ ಇರೋದು ಕೇವಲ 20 ಸ್ಥಾನ, ಅದರಲ್ಲಿ 18 ಸ್ಥಾನ ಮಾತ್ರವನ್ನು ತುಂಬುತ್ತಾರಂತೆ. ಆ 18 ಜನ ಯಾರು ಅನ್ನೋದು ಕುತೂಹಲ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ತಿಮ್ಮೇಗೌಡ ಫೋನ್ ಸಂಪರ್ಕದಲ್ಲಿದ್ದಾರೆ. ಗೌಡ್ರೆ, ಸಹಜವಾಗಿ ಕುತೂಹಲ ಇರುವಂಥದ್ದು. ಇವತ್ತು DK ಶಿವಕುಮಾರ್ ಅಂತೂ ಗ್ರೀನ್ ಸಿಗ್ನಲ್ ಕೊಟ್ಟರು. ರಾಜ್ಯಪಾಲರು ಆನ್ ದ ವೇಲ್ ಇದ್ದಾರೆ, ಅವ್ರು ಬಂದ ತಕ್ಷಣ ಮಾಡ್ತೀವಿ ಅಂತೇಳಿ. ಸೊ ಹಂಗಾಗಿ ನಾಳೆ ಬಹುಶಃ ಆಗುವಂಥ ಸಾಧ್ಯತೆ ಇದೆಯಾ? ನಾಳೆನ ಫೈನಲ್ ಆಗತ್ತಾ? ಇಲ್ಲ ಇವತ್ತು ಸಂಜೆನೆ ಲಿಸ್ಟ್ ಬಂದ್ಬಿಡುತ್ತಾ, ಹೇಗೆ? ನಾಳೆ ಸಂಜೆ 4ರಿಂದ 4:30 ವೇಳೆಗೆ ಸಲ್ಲುವಂತ ಶುಭ ಲಗ್ನದಲ್ಲಿ ನೂತನ ಸಚಿವರ ಪದಗ್ರಹಣ ಪ್ರಮಾಣ ವಚನ ಕಾರ್ಯಕ್ರಮ ನಡೆಯುತ್ತೆ. ಅದರಂತೆ ಮುಖ್ಯಮಂತ್ರಿ DK ಶಿವಕುಮಾರ್ ಅವರು ಮೊನ್ನೆಯಿಂದಲೂ ಕೂಡ ಒಂದು ಇಂಟರ್ನ ಕೊಟ್ಕೊಂಡೇ ಬರ್ತಾ ಇದ್ರು. 99% ಸೋಮವಾರ ಆಗುತ್ತೆ ಅನ್ನುವಂಥ ಮಾತನ್ನ ಹೇಳಿದ್ರು. ಇವತ್ತು ಕೂಡ ರಾಜ್ಯಪಾಲರು ಅಂದಿದೆ ಇದ್ದಾರೆ ಎನ್ನುವಂಥ ಮಾತನ್ನ ಹೇಳಿದ್ರ ಮುಖಾಂತರ ನಾಳೆ ಸಂಜೆ ಪದಗ್ರಹಣ ಸಮಾರಂಭ ನಡೆಯುತ್ತೆ ಅನ್ನುವಂಥ ಒಂದು ಮಾಹಿತಿಯನ್ನ ಹಂಚ್ಕೊಂಡಿರುವಂತ. ಇದಕ್ಕೆ ಪೂರಕವಾಗಿ ಇದೀಗ ರಾಜ್ಯದಲ್ಲಿರ್ತಕ್ಕಂಥ ರಾಜ್ಯ ನಾಯಕರು ಕೊಟ್ಟಿರುವಂತಹ 3 ಪಟ್ಟಿಗಳನ್ನ DK ಹರಿಪ್ರಸಾದ್ ಅವರಾಗಿರ್ಬೋದು, ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಆಗಿರ್ಬೋದು, ಮತ್ತೊಂದು ಕಡೆಯಾಗಿ CM ಶಿವಕುಮಾರ್ ಆಗಿರ್ಬೋದು, ಈ 3 ನಾಯಕರು ಕೊಟ್ಟಿರ್ತಕ್ಕಂಥ ಪಟ್ಟಿಯ ಆಧಾರದ ಮೇಲೆ ಅಳವಿ ತೂಗಿ ಅಂತಿಮವಾಗಿ 18 ಸಚಿವರನ್ನ ಆಯ್ಕೆ ಮಾಡಿಕೊಳ್ಳಲಾಗಿದೆ ಅಂತ ಹೇಳಲಾಗ್ತದೆ. 18 ಮಂದಿ ಶಾಸಕರಿಗೆ ಯಾರ್ಯಾರು ಅನ್ನುವಂಥ ಒಂದು ಕುತೂಹಲವು ಕೂಡ ಮನೆ ಮಾಡಿರ್ತಕ್ಕಂಥದ್ದು. ಹಾಗಾಗಿ ನಾಳೆ ಬೆಳಿಗ್ಗೆ 10 ಗಂಟೆ ಒಳಗಾಗಿ CM DK ಶಿವಕುಮಾರ್ ಅವರಿಗೆ ಓಕೆ ಎಸ್, ಥ್ಯಾಂಕ್ ಯು ಗೌಡ್ರ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ನಾಳೆ ಸಂಪುಟ ವಿಸ್ತರಣೆ ಆಗೋದಂತೂ ಬಹುತೇಕ ಫಿಕ್ಸ್. ಇದರ ಬಗ್ಗೆ CM DK ಶಿವಕುಮಾರ್ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಏನ್ ಹೇಳಿದ್ದಾರೆ ಕ್ವಿಕ್ ಆಗಿ ನೋಡ್ತಾ ಹೋಗೋಣ. ನಾಳೆ ಸಂಪುಟ ವಿಸ್ತರಣೆ ಬಹುತೇಕ ಫಿಕ್ಸ್. ಗವರ್ನರ್ ಆನ್ ಈಸ್ ವೇ, ಅಂದ್ರೆ ಆನ್ ದ ವೇಲಿ ಇದ್ದಾರೆ ಅಂತ, ಜರ್ನಿಯಲ್ಲಿ ಇದ್ದಾರೆ, ಬರ್ತಾ ಇದ್ದಾರೆ ಅಂತ ಹೇಳಿ. ಸಂಪುಟ ವಿಸ್ತರಣೆ ನಾಳೆ ಆಗತ್ತಾ ಅನ್ನುವಂಥ ಪ್ರಶ್ನೆಗೆ DKಶಿಯಿಂದ ಒಂದು ಸ್ಮೈಲ್ ಮುಖಾಂತರ ಉತ್ತರವನ್ನು ಕೊಟ್ಟರು. ನಗುತ್ತಾ ಆ ಪ್ರಶ್ನೆಗೆ DKಶಿ ಅವರು ಉತ್ತರವನ್ನು ಕೊಟ್ಟಿದ್ದಾರೆ. ನಗುತ್ತಾ ತಲೆಯನ್ನು ಅಲ್ಲಾಡಿಸಿದ್ರು CM DK ಶಿವಕುಮಾರ್. ಇವರು ಹೇಳಿದ್ರು ಆನ್ ದ ವೇಲ್ ಇದ್ದಾರೆ ರಾಜ್ಯಪಾಲರು ಅಂತೇಳಿ. ಸೊ ಹಂಗಾಗಿ ರಾಜ್ಯಪಾಲರು ಬರ್ತಾ ಇದ್ದಂಗೆ ಸಂಪುಟ ವಿಸ್ತರಣೆ ಆಗತ್ತೆ ಅನ್ನುವಂಥ ಹಿಂಟನ್ನು ಕೊಟ್ಟಿದ್ದಾರೆ DK ಶಿವಕುಮಾರ್ ಅವರು. ಸೊ ಹಂಗಾಗಿ ಇವತ್ತು ನೈಟ್ ರಾತ್ರಿ 10 ಗಂಟೆಯ ಒಳಗಡೆನೆ 2ನೇ ಪಟ್ಟಿ DK ಶಿವಕುಮಾರ್ ಅವರ ಕೈಗೆ ಸೇರತ್ತೆ. ಆ ಪಟ್ಟಿ ಅನೌನ್ಸ್ ನಾವೇ ಮಾಡ್ತೀವಿ. ಅದಾದ ನಂತರ ನಾಳೆ ಸಂಜೆ 4 ಗಂಟೆಗೆ ಮುಹೂರ್ತ ಇಟ್ಟಿದ್ದಾರಂತೆ. ಸಮಾರಂಭ ಕಾರ್ಯಕ್ರಮ ಇದೆ, ಪದಗ್ರಹಣ ಕಾರ್ಯಕ್ರಮ. ಸೊ ಹಂಗಾಗಿ ನಾಳೆ 4 ಗಂಟೆಗೆ ಕಾರ್ಯಕ್ರಮವನ್ನು ಮಾಡಬೇಕು ಅಂತೇಳಿ ಈಗಾಗಲೇ ಲೋಕಭವನದಲ್ಲಿ ಎಲ್ಲ ರೀತಿಯ ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ. 1 ವಾರದ ಹಿಂದೆನೇ ಸಿದ್ಧತೆ ಆಗಿದೆ. ಒಟ್ಟಿನಲ್ಲಿ